ಊಟ ಬಿಟ್ಟು ಪ್ರತಿಭಟನೆಗೆ ಕುಳಿತ ವಿದ್ಯಾರ್ಥಿನಿಯರು, ವಾರ್ಡನ್, ಅಡುಗೆ ಸಿಬ್ಬಂದಿ ಅಮಾನತಿಗೆ ತೀವ್ರ ಒತ್ತಾಯ. ಓದುವ ಕನಸು ಹೊತ್ತು ಹಾಸ್ಟೆಲ್ಗೆ ಬಂದ ವಿದ್ಯಾರ್ಥಿನಿಯರಿಗೆ ಸಿಗಬೇಕಾಗಿದ್ದ ರಕ್ಷಣೆ ಎಲ್ಲಿದೆ? ಎಷ್ಟೊತ್ತಿದ್ರು ನಾವೇ ಹಾಸ್ಪಿಟಲ್ ಹೋಗ್ಬೇಕ್ರಿ. ಯಾವ ಹುಡುಗರು ಏನ ಬಿದ್ರು ಒಟ್ಟ ಯಾರು ಓಡಾಡಂಗಿಲ್ರಿ ಹಾಸ್ಟೆಲ್ನಾಗ್ರಿ. ಯಾರು ಬರದಿಲ್ರಿ. ನೈಟ್ ಶಿಫ್ಟ್ ಇರ್ತಾವ ಕೇಳಂಗಿಲ್ರಿ. ಆಂಟಿರಿ ಅದಾರಿ, ಆಂಟಿ ಅದಾರಿ, ಮಾತ್ ಕೇಳ್ರಿ. ಒಂದ್ ಹುಡುಗಿ ಆರಾಮಿಲ್ಲ ಅಂದ್ರೆ ಒಬ್ರು ಹಾಸ್ಪಿಟಲ್ ಕರ್ಕೊಂಡು ಹೋಗಲ್ರಿ ಇವ್ರು. ನಾವೇ ಹೋಗ್ಬೇಕ್ರಿ. ನಾವಾಗಿ ಹಾಸ್ಪಿಟಲ್ ಹೋಗ್ಬಂದ್ರೆ ಡೌಟ್ ಪಡ್ತಾರ ಇವ್ರು. ಎಲ್ಲಿ ಹೋಗಿದ್ರಿ, ಏನ್ ಮಾಡಿ ಬಂದ್ರಿ ಅನ್ಸಿದ್ರಿ. ಒಂದ್ ಹುಡುಗಿ ಎಷ್ಟು ಹುಡುಗರು ಆರಾಮ್ ತಪ್ಪ ಮಕ್ಕೊಂಡ್ರಿ. ಇಲ್ಲಿ ಒಬ್ರು ಕೇಳ್ರಿ ಏನಾಗೈತಿ ಏನ್ ಬಿಟ್ಟಾರ ಅಂತ ಒಂದ್ ಹುಡುಗರು ಓಡಾಡಂಗಿಲ್ರಿ ಇವ್ರು. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ ಇಂತಹದ್ದೊಂದು ಆಘಾತಕಾರಿ ಘಟನೆ ಬೆಳಕಿಗೆ ಬಂದಿದೆ. ಪರೀಕ್ಷೆಯ ತಯಾರಿಗಾಗಿ ಗ್ರಂಥಾಲಯದಲ್ಲಿ ಓದಲು ಅವಕಾಶ ಕೇಳಿದ ವಿದ್ಯಾರ್ಥಿನಿಯ ಮೇಲೆ ಹಾಸ್ಟೆಲ್ ಸಿಬ್ಬಂದಿ ಅಮಾನವೀಯವಾಗಿ ಹಲ್ಲೆ ನಡೆಸಿದ್ದಾರೆ. ಮೈ ಮೇಲೆ ಬಾಸುಂಡೆಗಳು ಬರುವಂತೆ ಹೊಡೆದು ದೈಹಿಕ ಹಾಗೂ ಮಾನಸಿಕ ಕಿರುಕುಳ ನೀಡಲಾಗಿದೆ ಎಂದು ವಿದ್ಯಾರ್ಥಿನಿಯರು ಗಂಭೀರ ಆರೋಪ ಮಾಡಿದ್ದಾರೆ. ಸದ್ಯ ಈ ಘಟನೆಯನ್ನ ಖಂಡಿಸಿ ವಿದ್ಯಾರ್ಥಿನಿಯರು ಹಾಗೂ ವಿವಿಧ ಸಂಘಟನೆಗಳು ಊಟ ಬಿಟ್ಟು ಪ್ರತಿಭಟನೆಗೆ ಮುಂದಾಗಿವೆ. ಅಡಿಗೆ ಮಾಡೋರೆಲ್ಲ ಹುಡುಗರನ್ನೇ ಸಂಬಳಸತ್ ಕಳ್ಸ್ರಿ. ನೀವೇನ್ ಕೆಲಸ ಮಾಡ್ತೀರಿ? ಇಲ್ಲಿ ಇರಾಕ್ ಏನಕ್ಕ ನಿಮ್ಗೆ? ಇರಾಕ್ ಏನಕ್ಕದ? ಹೆಣ್ಮಕ್ಳು ಹಾಸ್ಟೆಲ್ ಅಂತ ಹೆಣ್ಮಕ್ಳಲ್ಲೇ ಮಾಡಿರ್ತಾರ. ನಾವು ಇಲ್ಲೇ ನಮ್ದು ಇದೆ. ನಾವು ಫೈನಲ್ ಇಯರ್ ಅವ್ರಿ. ನಾವು ಡಿಗ್ರಿ ಫೈನಲ್ ಇಯರ್ ದವ್ರಿ. ನಾವು ಹಾಸ್ಟೆಲ್ದಾಗ ಇದ್ದೀವ್ರಿ. ಲೈಬ್ರರಿ ಓಪನ್ ಮಾಡ್ರಿ ಅಂತ ಹುಡುಗಿಯರ್ ಓದಕ್ ಹೋಗ್ಯಾರ್ರಿ ಲೈಬ್ರರಿಗೆ ಅಂತ ಹೇಳಿ. ಓದಕ್ ಹೋದಾಗ ಹುಡುಗಿಯರ್ಗೆ ಏನಂದ್ರೆ ಲೈಬ್ರರಿ ಓಪನ್ ಮಾಡ್ಬೇಡ್ರಿ, ನೀವು ಓದಕ್ ಹೋಗ್ಬೇಡ್ರಿ ಅಂತಂದ್ರಿ. ಎದಕ್ಕಂಡಿ ನಾವ್ ಎದಕ್ ಓದಕ್ ಹೋಗ್ಬೇಡ್ದಂದ್ರೆ ನೀವು ಏನೇನ್ ಓದ್ತೀರಿ ಏನೇನ್ ಮಾಡ್ತೀರಿ ಗೊತ್ತು ನಮ್ಗ, ನೀವು ಎಷ್ಟು ದೊಡ್ಡದು ಬರ್ತೀರಿ, ನೀವು ಎಲ್ಲಾದ್ರಾಗ ಬರ್ತೀರಾ ಅಂತ ನಮ್ಗೆ ಗೊತ್ತು ನಮ್ಗ ಅಂತ ಅಂದ್ರಿ. ಯಾಕಂಡಿ ಹಿಂಗ್ ಯಾಕೆ ಮಾತಾಡ್ತೀವಿ ಅಂದ್ರೆ ನೀವು ಹೆಂಗಿದ್ರಿ ಎಲ್ಲ ಇದ್ರಿ ನಮ್ಗೆಲ್ಲ ಗೊತ್ತು ಅಂತ ಅಂದ್ರು. ಆ ಮಾತು ನಾನು ಲೈಬ್ರರಿ 10 ಗಂಟೆಗೆ 9 ಗಂಟೆಗೆಲ್ಲ ಕ್ಲೋಸ್ ಮಾಡ್ಬೇಕು. ಹಾಸ್ಟೆಲ್ ಒಳಗೆ ಲೈಬ್ರರಿ ಐತ್ರಿ. 10 ಗಂಟೆ 9ವರೆಗೆಲ್ಲ ಲೈಬ್ರರಿ ಕ್ಲೋಸ್ ಆಗ್ಬೇಕಂತಂದ್ರಿ. ಲೈಬ್ರರಿ ಎದಕ್ಕೆ ಕ್ಲೋಸ್ ಆಗ್ಬೇಕು ಅಂತ ನಾ ಅಷ್ಟೇ. ಲೈಬ್ರರಿ ಎದಕ್ಕೋ ನಾವು ಓದೋರು ಇರ್ತೀವಿ, ಕೆಲವೊಂದು ಕಾಂಪಿಟೇಟರ್ ಇರ್ತಾರೆ, ಕೆಲವೊಂದು ಓದೋರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅದನ್ನ ನೀವು ಬಂದ್ ಮಾಡೋಕೆ ಯಾರು ಕೊಟ್ಟಾರ್ರಿ ನಿಮ್ಗೆ? ಇಷ್ಟೇ ಅಂದಿನಿ. ನೀ ಯಾವಾಗ ಕೇಳಕ್ ಬಂದಾಕಿನಿ, ನೀ ಏನ ನಮ್ಗೆ ಕೇಳ್ತಿ ಅಂತ ಹೇಳಿ ನನ್ನ ಬಡ್ದಾಳ್ರಿ ಆಕಿ. ನನ್ನ ಬಡ್ದು ನೀವು ಇಲ್ಲಿ ಓದಕ್ ಬಂದಿಲ್ಲ, ನೀವು ಇಂತ ಚಿಲ್ಲರ್ಗಿರಿ ಮಾಡಕ್ ಬಂದಿರಂತ ಅಂದಾಳ್ರಿ. ಬೇಕು ಇವ್ರಿಗೆಲ್ಲ ಆದ ಶಿಕ್ಷೆ ಬೀಳಲೇಬೇಕ್ರಿ. ನಾವು ಇಷ್ಟು ದಿನ ನಾವು ಸುಮ್ಮನೆ ಇದೀವ್ರಿ. ನಮ್ಗೆ ಏನಂದ್ರು ನಾವು ಸುಮ್ಮನೆ ಇದೀವಿ. ಈ ಮೇಡಮ್ ನಮ್ಗೆ ಅವ್ರು ಇದ್ದಿದ್ದಕ್ಕೆ ನಾವು ಅವ್ರು ಇಲ್ಲಿ ಬಂದಿಲ್ಲ, ನೋಡಿಲ್ಲ. ಫಸ್ಟ್ ಆಫ್ ಆಲ್ ಈ ಹಾಸ್ಟೆಲ್ಗೆ ಸಿಬ್ಬಂದಿಗಳು ದೊಡ್ಡ ಸಿಬ್ಬಂದಿಗಳು ಬಂದು ಯಾರು ಭೇಟಿ ಕೊಟ್ಟಿಲ್ರಿ. ಕೊಟ್ಟಿದ್ರೆ ಇವ್ರದ್ದು ಏನಂತ ಗೊತ್ತಾಗ್ತಿತ್ರಿ. ನಮ್ಗೆ ಏನಿಲ್ರಿ. ನಾಗಲೇಶ್ ಮೇಡಮ್ ಗೊತ್ತಾಗ್ಬೇಕು, ಈ ವಿಷಯ ಗೊತ್ತಾಗ್ಬೇಕು, ನಮ್ಗೆಲ್ಲ ನ್ಯಾಯ ಸಿಗ್ಬೇಕು. ನಮ್ಗೆ ಇಲ್ಲಿ ಬರ್ಲೇಬೇಕ್ರಿ. ಅವ್ರು ಬರ್ಬೇಕು. ನಾವು ಬೆಡ್ ಕಮ್ಮಿ ಬಿದ್ರೆ ಬೆಡ್ ಕೊಡು ಅಂತ ಹೇಳಿದ್ರೆ ಬೆಡ್ ಕೊಡ್ದಿಲ್ಲ. ಬೆಡ್ ಕಮ್ಮಿ ಬಿದ್ರೆ ಬೆಡ್ ಕೊಡು ಅಂತ ಮೇಡಮ್ ಅವರಿಗೆ ಬೆಡ್ ಕೊಡ್ದಿಲ್ಲ. ನೀವು ಮನೆಗೆ ಹೋರಂತ ಹೇಳ್ತಾರೆ. ಯಾಕೆ ನಮ್ಗೆ ಏನೇ ಫೆಸಿಲಿಟಿ ಇರ್ತದೆ ಎಲ್ಲಾನು ಕೊಡ್ಬೇಕಿಲ್ರಿ. ಅವರು ಏನು ಕೊಡೋದಿಲ್ರಿ. ಹಂಗಿದ್ರೆ ಯಾಕೆಲ್ಲ ಹಾಸ್ಟೆಲ್ ಎಲ್ಲ ಯಾಕೆ ತೆಗಿಬೇಕ್ರಿ? ನಮ್ಗೆ ಏನ್ ಫೆಸಿಲಿಟಿ ಅವ ಎಲ್ಲಾನು ಕೊಡ್ಬೇಕ್ರಿ. ಹೆದರಿಕೆ ಹಾಕ್ತಾರೆ ಅವ್ರು. ನಮ್ಗೆ ಏನ್ ಸಮಸ್ಯೆನೇ ಕೇಳ್ಬಾರ್ದ್ರಿ. ನಾವು ಹೆದರಿಕೆ ಹಾಕ್ತಾರೆ. ಏನಾರು ಕೇಳಿದ್ರೆ ಹೆಚ್ಚಿಗೆ ಮಾತಾಡ್ರಿ. ಮನೆ ಹಾಸ್ಟೆಲ್ ಬಿಟ್ಟು ಹೊರಗೆ ಹಾಕ್ತೀನಿ ಅಂತಾರೆ ಅವ್ರು ನಮಗೆ. ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿರುವ ಮೆಟ್ರಿಕ್ ನಂತರದ ಬಾಲಕಿಯರ ಡಾಕ್ಟರ್ BR ಅಂಬೇಡ್ಕರ್ ವಸತಿ ನಿಲಯದಲ್ಲಿ ನಡೆದಿರುವ ದೌರ್ಜನ್ಯ. ಜುಲೈ 18ರ ರಾತ್ರಿ ಗಂಗೋತ್ರಿ ಎಂಬ ವಿದ್ಯಾರ್ಥಿನಿ ಮುಂಬರುವ ಪರೀಕ್ಷೆಯ ತಯಾರಿಗಾಗಿ ಲೈಬ್ರರಿಯಲ್ಲಿ ಓದಲು ಅವಕಾಶ ಮಾಡಿಕೊಡುವಂತೆ ವಸತಿ ನಿಲಯದ ಸಿಬ್ಬಂದಿಯನ್ನ ವಿನಂತಿಸಿಕೊಂಡಿದ್ರು. ಆದರೆ ಓದಲು ಅವಕಾಶ ಕೊಡುವ ಬದಲು ಹಾಸ್ಟೆಲ್ ವಾರ್ಡನ್ ಹಾಗೂ ಅಡುಗೆ ಸಿಬ್ಬಂದಿ ವಿದ್ಯಾರ್ಥಿನಿಯರ ಮೇಲೆ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ. ವಿದ್ಯಾರ್ಥಿನಿಯ ಮೈ ಮೇಲೆ ಬಾಸುಂಡೆಗಳು ಏಳುವಂತೆ ರಾಕ್ಷಸರಂತೆ ವರ್ತಿಸಿದ್ದಾರೆ. ಈಗ ರೀ ಪ್ರತಿ ತಿಂಗಳು ಕಿಟ್ ಬರಲ್ರಿ. ಕೇಳಿದ್ರೆ ಬಂದಿಲ್ಲ, ಎಲ್ಲಿದ್ ಕೊಡಮೋ ಎಲ್ಲಿದಿಲ್ಲ ಅಂತ ಕೇಳ್ತಾರೆ. ಈಗ ಯಾವ್ದೇ ಒಂದ್ ಹುಡುಗಿ ಪ್ರಶ್ನೆ ಮಾಡಕ್ ಹೋದ್ರ ಅವ್ರಿಗೆ ಗುರಾಯಿಸ್ಕೊಂಡ್ ನೋಡದ್ರಿ. ಅಡಿಗೆ ಸಿಬ್ಬಂದಿ ಅನ್ನತ್ರ ಮೇನ್ ರೀ. ಬಟ್ ಒಂದ್ ಅಡಿಗೆ ಪ್ರಾಬ್ಲಮ್ ಆದಂದ್ರೆ ಹೇಳಂಗಿಲ್ರಿ. ಅವ್ರು ಗುರಾಯಿಸ್ ಟಾರ್ಗೆಟ್ ಆಗ್ಬಿಡ್ತಾರೆ. ಅವಾಗ ಕೆಟ್ಟ ಶಬ್ದ ಮಾಡ್ಬಿಡ್ತಾರೆ. ಅವಾಗ ಕೆಟ್ಟ ಶಬ್ದ ಎಲ್ಲರೂ ರೀ. ಒಂದಂತ ಅಲ್ರಿ, ಅಪ್ಪ ಅವನ ವಿಷಯನ ತೆಗೆದು ಮಾತಾಡ್ತಾರೆ. ನೀವ್ ಎಲ್ಲರಿಗೆ ಆಡಕ್ ಹೋಗ್ತೀರಿ, ಎಲ್ಲಿ ಬರ್ತೀರಿ, ಏನ್ ನಮ್ಗೇನ್ ಗೊತ್ತಿಲ್ಲ. ಅಡಿಗೆ ಸಿಬ್ಬಂದಿನೇ ಸಾವಿತ್ರಿ ಆಂಟಿ ಅಂತ ಹೇಳ್ರಿ. ಅಡಿಗೆ ಸಿಬ್ಬಂದಿನೇ ಬೈಯೋದ್ರಿ. ಕೆಟ್ಟ ಶಬ್ದ ಮಾತಾಡ್ತಾರೆ ಎಲ್ಲಾನು ರೀ. ಟಾಯ್ಲೆಟ್ ಸ್ವಚ್ಛ ಮಾಡಿದ ಅವ್ರ ಕೆಲಸ ಇಲ್ರಿ. ಯಾಕೆ ಹೊಲ್ಸ್ ಮಾಡ್ತೀರಿ, ಯಾಕೆ ಕಸ ಹಾಕ್ತೀರಿ, ಕ್ಲೀನ್ ಹಂಗ ನಾ ಕಸ ಹಾಕೋದಕ್ಕೆ ಅವ್ರು ಕ್ಲೀನ್ ಮಾಡಕ್ ಬಂದಾರಿಲ್ರಿ. ಅಲ್ಲಿ ನೀವು ಕ್ಲೀನ್ ಮಾಡ್ಬಾ, ಅಲ್ಲಿ ಕಸ ಹಾಕ್ಬೇಡ್ರಿ, ಇದು ಮಾಡ್ಬೇಡ್ರಿ, ನಿಮ್ಗೆ ಬೆಳಕ್ ಬಂದಿ ನಾನು, ಅದು ಮಾಡಕ್ ಬಂದಿ ನಾನು ಅಂತ ಕೇಳ್ತಾರೆ ನಮ್ಗೆ. ವಿದ್ಯಾರ್ಥಿನಿಯರ ಅಳಲು ಹಾಸ್ಟೆಲ್ ವಾರ್ಡನ್ ರಾಜೇಶ್ವರಿ ಹೋಗಿ
ಹಾಗೂ ಅಡುಗೆ ಸಿಬ್ಬಂದಿ ಪ್ರತಿದಿನ ವಿದ್ಯಾರ್ಥಿನಿಯವರೊಂದಿಗೆ ಅಮಾನವೀಯವಾಗಿ ನಡೆದುಕೊಳ್ಳುತ್ತಿದ್ದಾರೆ. ಈ ಘಟನೆಯಿಂದ ಬೇಸತ್ತ ವಿದ್ಯಾರ್ಥಿನಿಯರು ಇಂದು ಬೆಳಗ್ಗೆ 7 ಗಂಟೆಯಿಂದಲೇ ಊಟವನ್ನು ತ್ಯಜಿಸಿ ಹಾಸ್ಟೆಲ್ ಆವರಣದಲ್ಲೇ ಪ್ರತಿಭಟನೆಗೆ ಕುಳಿತಿದ್ದಾರೆ. ವಿದ್ಯಾರ್ಥಿನಿಯರ ಈ ಹೋರಾಟಕ್ಕೆ ತಾಲೂಕಿನ ವಿವಿಧ ದಲಿತ ಪರ ಸಂಘಟನೆಗಳು ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರು ಸಾಥ್ ನೀಡಿದ್ದಾರೆ. ವರದಿ ಗಂಗಾಧರ ಆರ್ಯರ, ಬಸವನ ಬಾಗೇವಾಡಿ. ನಿಮ್ಗೆ ಎಲ್ಲ ಮೆಸೇಜ್ ಮುಟ್ಟದ ಎಲ್ಲದ ನಿಮ್ಮ ಮನೆ ಎಲ್ಲಿ ಮಾಡ್ರಿ ಬಿಜಾರ ಹೊಡೆದಿದ್ದು ಬರ್ತಾನ ಅಲ್ಲ ಹೊಡೆದಿದ್ದು ಬರ್ತದ ಹುಡುಗರಿಗೆ ಮಾನಸಿಕ ಮುಂದೆ ಬೆಳೆಯೋನಿಗೆ ಅಲ್ಲ ಮುಂದೆ ಅವ್ರು ಶಾಲಿ ಕಲಿಯೋರು ಅಲ್ರಿ ಮುಂದೆ ಪ್ರಬುದ್ಧ ಆಗೋರು ಅವ್ರಿಗೆ ಏನಾರ ಮಾನಸಿಕ ಆಯ್ತು ಅಂದ್ರೆ ಇದೇ ಮಾನಸಿಕತೆ ಮುಂದೆ ಕುಂದಿರ್ತಲ್ಲ ಅವ್ರಿಗೆ ಮಕ್ಕಳು ಅವ್ರಿಗೆ 100 ರೂಪಾಯಿ ಇರೋಂಗಿಲ್ಲ ಯಾರೋ ಎಲ್ಲೇ ಅಲ್ಲ ದೇಶವರ ಹೋಗಿರ್ತಾರ ಅವ್ರ ಮಕ್ಕಳನ್ನ ಬಿಟ್ಟು ಹಾಸ್ಟೆಲ್ ಬಿಟ್ಟು ಹೋಗಿರ್ತಾರ ಅವ್ರಿಗೆ ಎಲ್ಲಿ ಬರ್ತಾವ ರೊಕ್ಕ ಸಸ್ಪೆಂಡ್ ಮಾಡಿಸಿ ನಾಳೆ ಮುಂಜಾನೆ ಬೆಳಿಗ್ಗೆ ಫಸ್ಟ್ ನಾಳೆ ಆಫೀಸ್ ಸ್ಟಾರ್ಟ್ ಆದ ಕೂಡಲೇ ಅವ್ರು ಸಸ್ಪೆಂಡ್ ಮಾಡ್ತೀವಿ. ಒಂದೇದು. ಎರಡನೇದು ಇಲ್ಲಿ ಏನು ಅಡಿಗೆ ಕೆಲಸ ಮಾಡಕತ್ತಾರಲ್ಲ ಅವ್ರನ್ನೆಲ್ಲರನ್ನು ತೆಗೆದು ಹಾಕ್ತೀವಿ. ಅವ್ರನ್ನ ಯಾವುದೇ ಕಾರಣಕ್ಕೂ ಯಾವ ಹಾಸ್ಟೆಲ್ನಲ್ಲಿ ಕಳ್ಸಂಗಿಲ್ಲ. ಇದು ನಿಮ್ಮ ಬೇಡಿಕೆ ಐತಿ, ಅದನ್ನ ಈಡೇರಿಸ್ತೀವಿ. ಇನ್ನು ಮೂರನೇದಾಗಿ ವಾರ್ಡನ್ ಅವ್ರ ಬಗ್ಗೆ ಮತ್ತು ತಾಲೂಕು ಆಫೀಸರ್ ಬಗ್ಗೆ DC ಅವ್ರ ಜೊತೆ ಮತ್ತು CO ಅವ್ರ ಜೊತೆಗೆ ನಾನು ರಿಪೋರ್ಟ್ ಮಾಡ್ತೀನಿ. ಮುಂದಿನ ಆಕ್ಷನ್ ಅನ್ನ ಮಾನ್ಯ ಸಾಹೇಬರು ತಗೋತಾರೆ. ಇಷ್ಟ ಐತೆ, ದಯಮಾಡಿ ಇದನ್ನ ಮಾಡಿ. ಬೇಲಿಲೆ ಎತ್ತು ಹೊಲ ಮೈಲಕತ್ತದ. ಸುಮಾರು ಎಷ್ಟು ಮಂದಿ ತಗೋಬೇಕು ಈ ಹಾಸ್ಟೆಲ್ ಅನ್ನೋದು ಹೆಚ್ಚಿಗೆ ಮಂದಿ ಇಲ್ಲಿ ಲೀಡರ್ಗಳು ರೊಕ್ಕ ತಗೊಂಡು ಸೇರ್ಸ್ಯಾರ. ಅದನ್ನು ಕೂಡ ಸಮೀಕ್ಷೆ ಆಗ್ಬೇಕು. ಅದನ್ನು ಕೂಡ ಯಾಕ ಈ ಲೀಡರ್ಗಳು ಒಂದ್ ಜರ ಜಿಗಿದಾಡಕತ್ತಿದ್ ನೋಡಿದ್ರೆ ವಾತಾವರಣ ಬೇರೆ ಕಾಣ್ಲಾಗತ್ತದ. ಇಲ್ಲಿ ನೀವೇನ್ ಮಾಡ್ತೀರಿ? ಜಿಲ್ಲಾ ಅಧಿಕಾರಿಗಳದಿರಿ ನೀವು. ನಾವು ಊಟ ಮಾಡಿಲ್ರಿ. ಊಟ ಮಾಡಿಲ್ಲ. ಎದ್ರ ಸಂಬಂಧ ನೀವು ಅಲ್ಲಿ ಸ್ಟ್ರೈಕಿಗೆ ಕೂತಿದ್ರಲ್ಲ ಅಲ್ಲಿ? ಇಲ್ಲಿ ಅಡಿಗೆನೂ ಚೆನ್ನಾಗಿ ಮಾಡಲ್ರಿ, ಮತ್ತೆ ಸೌಲಭ್ಯನೂ ಏನೂ ಇಲ್ರಿ. ಸೌಲಭ್ಯನೂ ಏನೂ ಇಲ್ಲ. ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿರಿ ಮೊದಲ? ನಾವು ವಾರ್ಡನ್ ಅಡ್ಗಿ ಸಂಬಂಧ ವಾರ್ಡನ್ ಬಾಳ ಕಂಪ್ಲೇಂಟ್ ಮಾಡೀವ್ರಿ. ಅವ್ರು ಹೇಳ್ತೀನಿ ಅಂತ ಅಷ್ಟೇ ಅಲ್ಲೇ ಕುಂತಾರ್ರಿ, ಏನು ಹೇಳಿಲ್ರಿ. ಇವತ್ ಬೆಳಗ್ಗೆಲಿಂದ ಎಷ್ಟು ಗಂಟೆ ಕೂತಿದ್ ನೀವು ಅಲ್ಲಿ? ಬೆಳಗ್ಗೆ 8 ಗಂಟೆಯಿಂದ. ಈಗ ನಾನು ಕೂತಾರ ಅಲ್ಲಿ ನಾನು 50 ಜನ. ಟೋಟಲ್ 2 ಗಂಟೆ ಆಯ್ತು. ಮುಂಜಾನೆ 7 ಗಂಟೆ ಕೂತವ್ರು. ಆ್ಯಕ್ಚುಲಿ ನಿನ್ನೆ ಒಂದು ವಸತಿ ನಿಲಯದಲ್ಲಿ ಅಡುಗೆ ಸಿಬ್ಬಂದಿ ಒಂದು ವಿದ್ಯಾರ್ಥಿ ಮ್ಯಾಗ ಕೈ ಮಾಡಿದಕ್ಕೆ ವಿದ್ಯಾರ್ಥಿನಿಯರ ಸ್ಟ್ರೈಕಿಗೆ ಕುಂತಾರ. ಆ ವಿದ್ಯಾರ್ಥಿನಿಯರಿಗೆಲ್ಲ ನಾವು ಇವತ್ತು ಏನೇ ಸಮಸ್ಯೆ ಇದ್ರ ಬಗೆಹರಿಸ್ತೀವಿ ಅಂತ ಹೇಳಿದ್ದೀವಿ. ಅವರ ಭರವಸೆಗಳನ್ನ ಈಡೇರಿಸ್ತಾ ಇದ್ದೀವಿ. ಅಲ್ಲಿರುವಂಥ ಅಡುಗೆ ಸಿಬ್ಬಂದಿನ ಚೇಂಜ್ ಮಾಡಿ ಮತ್ತು ನಿಲಯ ಪಾಲಕರನ್ನ ಚೇಂಜ್ ಮಾಡ್ತಾ ಇದ್ದೀವಿ.